ಮಸಣದ ಹೂವು ಅಪರ್ಣವರು ನಟಿಸಿದ ಚೊಚ್ಚಲ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. 1985ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾಗೆ ಅಪರ್ಣವರು ಆಯ್ಕೆಯಾಗಿದ್ದು ಹೇಗೆ ಅನ್ನೋ ಒಂದು ಪ್ರಸಂಗವನ್ನು, ಅದಕ್ಕೆ ಸಾಕ್ಷಿಯಾದಂಥ ಒಬ್ಬರು ಕಲಾವಿದರು ನಮ್ಮ ಜೊತೆಲಿದ್ದಾರೆ. ಇವರು ಆಗಿನ ಸಮಯದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸದ್ಯ ಇವರು ಡಾಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿ ಈಗ ಕಲಾವಿದರು ಪ್ಲಸ್ ವೈದ್ಯರಾಗಿರುವಂತಹ ರಾಜೇಶ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವರು ಅಪರ್ಣ ಅವರು ಮಸಣದ ಹೂ ಸಿನಿಮಾಗ ಆಯ್ಕೆಯಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗೆ ಅವರು ಸಾಕ್ಷಿಯಾಗಿದ್ದರು. ಈ ವಿಚಾರ ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಸರ್ ನಮಸ್ತೆ ಸರ್. ಸರ್, ಮಸಣದ ಹೂ ಅಪರ್ಣವರ ಕೆರಿಯರ್ನಲ್ಲಿ ಮೊದಲ ಹೆಜ್ಜೆ, ಅದು ಮೊದಲ ಸಿನಿಮಾ. ಅದು ಈ ಸಿನಿಮಾಗೆ ಅವರು ಆಯ್ಕೆಯಾದಂಥ ಸಂದರ್ಭದಲ್ಲಿ ನೀವು ಅದೊಂದು ಸಾಕ್ಷಿಯಾಗಿದ್ರಿ. ಅವತ್ತು ಪುಟ್ಟಣ್ಣವರ ಜೊತೆಲಿ ಅವರ ತಂದೆ ಮತ್ತು ಮಗಳು ಬಂದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಪುಟ್ಟಣ್ಣವರು ಒಂದಿಷ್ಟು ಅವರಿಗೆ ಸಜೆಷನ್ಸ್ ಕೊಟ್ಟಿದ್ದ ಆ ಸಂದರ್ಭ. ಸೊ ಹೇಗೆ ರೀಕಾಲ್ ಮಾಡ್ಕೋಬೋದಾ ಸರ್, ಫಸ್ಟ್ ಟೈಮ್ ಅಪರ್ಣವರು ಪುಟ್ಟಣ್ಣವ್ರನ್ನ ಭೇಟಿ ಮಾಡಿದಂಥ ಸಂದರ್ಭ? ಆಗಲಿ. ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಆಫೀಸು, ಸಿನಿಮಾ ಆಫೀಸು ಪ್ಲಸ್ ಅವ್ರದ್ದೊಂದು ಪರ್ಸ್ನಲ್ ಒಂದು ರೂಮ್ ಇತ್ತು. ಇಲ್ಲೇ JSS ಆಡಿಟೋರಿಯಂ ಅಂತ ಜಯನಗರದಲ್ಲಿದೆ. ಅಲ್ಲಿ ನಾನು ಪುಟ್ಟಣ್ಣವ್ರ ಜೊತೆ ಒಂದೇ ಸಿನಿಮಾ ಋಣಮುಕ್ತಳು ಅಂತ ಸಿನಿಮಾ ಮಾಡಿದೆ. ಆ ಸಿನಿಮಾ ಮಾಡಿದ್ಮೇಲೂ ನಾನು ಮುಗಿದ ಮೇಲೂ ಅವ್ರ ಹತ್ರ ಭಾಳ ಆತ್ಮೀಯವಾಗೇ ಇದ್ದೆ. ಅವ್ರ ಮನೆಗೆ ಹೋಗೋದು ಬರೋದು ಇವೆಲ್ಲ ಇದ್ದೇ ಇತ್ತು. ಅವ್ರಿಗೆ ನನ್ನ ಕಂಡ್ರೆ ಭಾರಿ ಇಷ್ಟ ಇದ್ದಿದ್ದರಿಂದ ನಾನು ಹೋಗಿ ಬರ್ತಿದ್ದೆ. ಅದೇ ಬಾಂಧವ್ಯನ ಉಳಿಸ್ಕೊಂಡಿದ್ವಿ. ಒಂದು ದಿವಸ ನಾನು ಹಾಗೆ ಅವ್ರ ಮನೆಗೆ ಹೋಗಿದ್ದಾಗ, ನಾನು ಅವ್ರ ಆಫೀಸ್ಗೆ ಹೋಗಿದ್ದಾಗ ನಾನು ಒಬ್ಬಿಬ್ಬರು ಬಂದರು. ನನಗೆ ಒಬ್ಬರು ಹಿರಿಯರೊಬ್ಬರು, ಅವ್ರ ಜೊತೆ ಒಬ್ಬ ಹೆಣ್ಮಗಳು. ನನಗಿಂತ ಸಾಧಾರಣ ಆವಾಗಿನ ಸಂದರ್ಭದಲ್ಲಿ 5-6 ವರ್ಷ ಹಿರಿಯರಿರ್ಬೋದು. ಬಂದರು, ಮಾತಾಡಿದ್ರು. ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ. ಸರಿ, ಬಂದರು, ಹೋದರು, ಎಲ್ಲ ಆಗೋಯ್ತು. ಆದಮೇಲೆ ತಿರ್ಗಾ ಒಂದು 4-5 ದಿವಸ ಆದಮೇಲೆ ತಿರ್ಗಾ ಬಂದರು. ಆಗ ನಾನು ಮನೆಯನ್ನೆಲ್ಲ ಓಡಾಡ್ತಿದ್ದೆ, ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದಾಗ ಅದರ ಕೆಳಗಡೆಗೆ ಅವ್ರದ್ದು ಅಪರ್ಣ ಅವ್ರ ತಂದೆದೊಂದು ಪ್ರೀಮಿಯರ್ ಪದ್ಮಿನಿ ಕಾರ್ ಇತ್ತು. ಐ ಡೋಂಟ್ ರಿಮೆಂಬರ್ ದ ಕಲರ್. ಸೊ ಅವ್ರು ಬಂದರು. ಫಸ್ಟ್ 2ನೇ ಸಲ ಅಪರ್ಣ ಬರಲಿಲ್ಲ. ಆಗ ಮಸಣದ ಹೂ ಸಿನಿಮಾ ತೆಗಿಬೇಕು ಅಂತ ಇವರು ಪುಟ್ಟಣ್ಣ ಕಣಗಾಲ್ ಅವರು ಹುನ್ನಾರದಲ್ಲಿದ್ದರು. ಮಸಣದ ಹೂ ತೆಗಿಬೇಕು ಅಂತ. ಅದಕ್ಕೆ ಅವಕಾಶಕ್ಕಾಗಿ ಇವ್ರನ್ನ ಅಪರ್ಣ ಅವ್ರನ್ನ ತಂದೆ ಕರ್ಕೊಂಬಂದು ಅವ್ರ ಮನೆಗೆ ಒಂದು ಸಲ ತೋರಿಸಿದ್ರು. ಅದು ಫಸ್ಟ್ ನಂಗೆ ಆಮೇಲೆ ನೆನಪಾಯಿತು, ಇವ್ರು ಅಪರ್ಣ ಅಂತ ಆಮೇಲೆ ಗೊತ್ತಾಗಿತ್ತು. 2ನೇ ಸಲ ಬಂದಾಗ ಅವರೊಬ್ಬರೇ ಬಂದರು. ಆವಾಗ ನಾನು ಇದ್ದೆ. 2ನೇ ಸಲ ಬಂದಾಗಲೂ ಇದ್ದೆ, ಮೊದಲನೇ ಸಲ ಬಂದಾಗಲೂ ಇದ್ದೆ. ಆಗ ಇವ್ರನ್ನ ಮಸಣದ ಹೂಗೆ ಅಪರ್ಣನ ಸೇರಿಸ್ಬೇಕು ಅಂತ ಅವರು ಒತ್ತಾಯ. ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಬೇಡ ಅಂತ ಅಡ್ವೈಸು. ಅರ್ಥ ಆಯ್ತಾ? ಬೇಡ, ಹೆಣ್ಮಕ್ಳಿಗೆ ಸಿನಿಮಾ ಬೇಡ. ಇದನ್ನೆಲ್ಲ ಹೇಳಲ್ಲ ಕ್ಯಾಮ್ರಲ್ಲಿ. ಅದು ಸಿನಿಮಾ ಬೇಡ ಹೆಣ್ಮಕ್ಳಿಗೆ. ನಾವು ಸಿನಿಮಾದವರು ಭಾಳ ಕೆಟ್ಟವರು. ನಾವು ಭಾಳ ಕೆಟ್ಟದಾಗಿ ತೋರಿಸ್ತೀವಿ. ಆಯಿತಾ? ಒಂದು ಸೊಳ್ಳೆ ಪರದ ಥರ ತೆಳ್ಳಗಿರೋ ಬಟ್ಟೆ ಹಾಕಿಸಿ ಅವ್ರ ಹಿಂದೆ ಒಂದು ಲೈಟ್ ಬಿಟ್ಟು ಆ ತೊಡೆ ಶೇಪ್ ಪೂರ ಕಾಣಿಸೋ ಹಾಗೆ ತೆಗಿತೀವಿ. ಇದು ನಮ್ಮ ಸಿನಿಮಾದವ್ರ ಸ್ವಭಾವ. ಹಾಗಾಗಿ ಹೆಣ್ಮಕ್ಳಿಗೆ ನಾನು ಸಿನಿಮಾ ಬೇಡ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ಅವ್ರ ತಂದೆ ಇಲ್ಲ, ನನಗೆ ಮಾಡಬೇಕು ಅಂಥೇಳಿ. ಆಮೇಲೆ ಏನು ನಡೀತೋ ಇದು 2 ಘಟನೆಗೆ ನಾನು ಸಾಕ್ಷಿ. ಆಮೇಲೆ ಸುಮಾರು ಹೊತ್ತು ಅವರು ಮಾತಾಡಿ ಆಮೇಲೆ ಹೋದರು. ಮತ್ತು ಅದ ನಂತರ ತಿಳಿಯಿತು, ಕೊನೆಗೆ ಅವರೇ ಆಯ್ಕೆಯಾಗಿ ಮಸಣದ ಹೂವಿಗೆ ಹೀರೋಯಿನ್ ಆಗಿ ಅವ್ರನ್ನೇ ತೊಗೊಂಡೆ.